heart health and muscle function. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ ಎಚ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಗಾಯ್ಸ್, ಇವತ್ತು ಮಕ್ಕಳಿಗೆ ಉಪಯೋಗವಾಗುವಂಥ ಇನ್ನೊಂದು ಹೆಲ್ದಿ ಫುಡ್ನ ತಂದಿದ್ದೀನಿ. ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ. ಈ ಸ್ಟಾರ್ಟಿಂಗಲ್ಲೇ ಈ ಬಿಗಿನಿಂಗಲ್ಲೇ ತುಂಬ ಬಿಸಿಲು ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಮೋರೋವರ್ ಈ ಥರ ಟೈಮಲ್ಲಿ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಡೈಜೆಷನ್ ಇಶ್ಯೂಸ್ ಎಲ್ಲ ಇರುತ್ತೆ. ಸೊ ಅವ್ರಿಗೆ ಈಸಿಯಾಗಿ ಡೈಜೆಷನ್ ಆಗಬೇಕು ಆ್ಯಂಡ್ ಅದರಿಂದ ಅವರು ಕೂಡ ತುಂಬ ಹೈಡ್ರೇಟಿಂಗ್ ಆಗಿರಬೇಕು. ಏಕೆಂದರೆ ಚಿಕ್ಕ ಮಕ್ಕಳು ಅವರು ಜಾಸ್ತಿ ನೀರು ಕುಡಿಯೋದೆಲ್ಲ ಅವ್ರಿಗೆ ಗೊತ್ತಾಗಲ್ಲ, ಕೊಟ್ಟರು ಕುಡಿಯೋದಿಲ್ಲ. ಅಕಸ್ಮಾತ್ ನಾವೇ ಫೋರ್ಸ್ ಮಾಡಿ ಕೊಡಬೇಕಾಗುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ನೋಡ್ಕೊತಾ ಇರಬೇಕಾಗುತ್ತೆ. ಸೊ ಅದರಿಂದ ನಾನು ಫುಡ್ಡಲ್ಲಿ ಹೈಡ್ರೇಟಿಂಗ್ ಆಗಿರುವಂಥ ಒಂದು ತರಕಾರಿನ ಯೂಸ್ ಮಾಡಿಕೊಂಡು ಅವ್ರಿಗೆ ಒಂದು ಹೆಲ್ದಿ ಆಗಿರುವಂಥ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ. ಗಾಯ್ಸ್, ಈ ಸಮ್ಮರಲ್ಲಿ ಹೆವಿ ಮಸಾಲೆ ಎಲ್ಲ ಹಾಕ್ಕೊಂಡು ಫುಡ್ಡೆಲ್ಲ ಕನ್ಸ್ಯೂಮ್ ಮಾಡೋದು ತುಂಬ ಡಿಫಿಕಲ್ಟು. ಇವಾಗ ನಮಗೇನಿದ್ರು ಲೈಟಾಗಿರಬೇಕು, ಈಸಿಯಾಗಿ ಡೈಜೆಷನ್ ಆಗಬೇಕು. ಅಟ್ ದ ಸೇಮ್ ಟೈಮ್ ಒಳ್ಳೆ ನ್ಯೂಟ್ರಿಷಿಯಸ್ ಆಗಿರೋ ಫುಡ್ಡು ತುಂಬಾ ಇಂಪಾರ್ಟೆಂಟು. ನಾನಂತೂ ಪ್ರತಿ ಮೀಲು ನಾನು ತುಂಬ ಥಿಂಕ್ ಮಾಡಿ ಮಾಡೋದು. ಅದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತೆಲ್ಲ ತಿಳ್ಕೊಂಡು ಆಮೇಲೆ ನಾನು ಫುಡ್ ಪ್ರಿಪ್ರೇಷನ್ ಮಾಡೋದು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ನಾನು 1.5 ಕಪ್ನಷ್ಟು ಕಡಲೆಬೇಳೆ ತಗೊಂಡು ಅದನ್ನು ಒಂದ್ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಇವಾಗ ನೆನೆಯಕ್ಕೆ ಹಾಕ್ಕೊಂಡಿದ್ದೀನಿ. ಈ ಕಡಲೆಬೇಳೆ ಒಂದು 2 ಅವರ್ಸ್ ನೆನೆಬೇಕು. ಸೊ ಅದಕ್ಕೆ ನಾನು ಇವಾಗಲೇ ಪ್ರಿಪ್ರೇಷನ್ ಮಾಡ್ತಿರೋದ್ರಿಂದ ಬಿಫೋರ್ 2 ಅವರ್ಸ್ ಇದನ್ನು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ನೈಟೇ ನೆನೆ ಹಾಕುವಂಥ ನೆಸೆಸಿಟಿ ಏನೂ ಇಲ್ಲ. ನಾವು ಯಾವುದಾದ್ರೂ ಅಡುಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಾಂಬಿನೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಕಡಲೆಬೇಳೆಗೆ ಸೋರೆಕಾಯಿ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದೆರಡನ್ನೂ ಹಾಕಿ ಗ್ರೇವಿ ಮಾಡಿದ್ರೆ ಚಪ್ಪರ್ಸ್ಕೊಂಡು ತಿನ್ನೋದಂತೂ ಗ್ಯಾರಂಟಿ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಇಡ್ಲಿ, ದೋಸೆ, ಚಪಾತಿ, ಪೂರಿ, ಎನಿಥಿಂಗ್. ಬಟ್ ಇವತ್ತು ನಾನು ಒಂದು ಒಳ್ಳೆ ಹೈ ಪ್ರೋಟೀನ್ ಇಡ್ಲಿ ಮಾಡ್ತಾ ಇದ್ದೀನಿ. ಇಡ್ಲಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಅವಲಕ್ಕಿ, ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಮೆಂತ್ಯ ಯೂಸ್ ಮಾಡಿರ್ತೀನಿ. ಗಾಯ್ಸ್, ಬನ್ನಿ ಇವಾಗ ನಾನು ಈ ಸೋರೆಕಾಯಿನ ಯೂಸ್ ಮಾಡಿಕೊಂಡು ಯಾವ ರೀತಿ ಗ್ರೇವಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಫಸ್ಟು ಈ ಸೋರೆಕಾಯಿನ ನೀಟಾಗಿ ರೈಪ್ ಮಾಡಿಕೊಂಡು ಒಳಗಡೆ ಇರೋ ತಿರುಳನ್ನೆಲ್ಲ ತೆಗೊಂಡ್ಬಿಡ್ತಾ ಇದ್ದೀನಿ. ಬಿಕಾಸ್ ಈ ತಿರುಳೆಲ್ಲ ಹಾಕೊಂಡ್ಬಿಟ್ರೆ ಸ್ವಲ್ಪ ಹುಳಿ ಥರ ಫೀಲ್ ಆಗುತ್ತೆ. ಸೊ ಏನಾದರೂ ಈ ಸೋರೆಕಾಯಿ ತುಂಬ ಎಳೆದು ಇದ್ದರೆ ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಇದು ಅಷ್ಟೊಂದೇನು ಎಳೆದಾಗಿಲ್ಲ ಆ್ಯಂಡ್ ಮೋರ್ ಓವರ್ ಅದು ಬಲ್ತು ಕೂಡ ಇಲ್ಲ. ಸೊ ಮೀಡಿಯಮ್ ಇದೆ. ಸೊ ಬೆಟರ್ ತಿರುಳೆಲ್ಲ ತೆಗೆದ್ಬಿಡೋಣ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟು ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಬೇಕು. ಈ ಸೋರೆಕಾಯಿ ಆ್ಯಕ್ಚುಲಿ 1.5 kg ಇತ್ತು. ಈ ಸಿಪ್ಪೆ ಎಲ್ಲ ತೆಗೆದು ಈ ತಿರುಳೆಲ್ಲ ತೆಗ್ದಾಗಿದ್ಮೇಲೆ ಇದೊಂದು ಆಲ್ಮೋಸ್ಟ್ ಒಂದು 3/4 kg ಇದೆ ಅಂತ ಅನ್ಸುತ್ತೆ. ಈ ಸೋರೆಕಾಯಿ ಆದರೂ ಆಗಿರಲಿ, ಕುಂಬಳಕಾಯಿ ಆದರೂ ಆಗಿರಲಿ, ನಾವು ಈ ಥರ ಎಲ್ಲ ತೆಗೆದುಬಿಟ್ಟಾಗ ಅದರದ್ದು ವೆಯ್ಟು ನಾವು ತಗೊಂಡಿದ್ದು ಎಷ್ಟಿರುತ್ತೆ ಅದರ ಹಾಫ್ ಅಷ್ಟು ಬಂದ್ಬಿಟ್ಟಿರುತ್ತೆ. ಏನು ಮಾಡೋಕ್ಕಾಗಲ್ಲ, ಎಲ್ಲನೂ ಹಾಕ್ಬಿಟ್ಟು ಮಾಡಿಬಿಟ್ರೆ ಆಮೇಲಿಂದ ಅದರ ಟೇಸ್ಟ್ ಬೇರೆ ಥರ ಆಗಿಬಿಡುತ್ತೆ. ನಾವು ಬೆಟರ್ ಯಾವುದೆಲ್ಲ ತೆಗಿಬೇಕು ಅದನ್ನು ತೆಗಿಬೇಕಾಗುತ್ತೆ. ಫುಲ್ಲು ಎಲ್ಲ ಎಂಟೈರ್ ಥಿಂಗ್ ಯೂಸ್ ಮಾಡೋದಕ್ಕಾಗೋದಿಲ್ಲ. ಇವಾಗ ನಾನು ಇದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊತಾ ಇದ್ದೀನಿ. ಈ ಸೋರೆಕಾಯಿಯನ್ನು ಜಾಸ್ತಿ ಬೇಯಿಸೋ ನೆಸೆಸಿಟಿ ಏನಿರೋದಿಲ್ಲ. ಹೇಗೆ ಆದ್ರೂ ಈ ಕಡಲೆಬೇಳೆ ಜೊತೆ ನಾನು ಒಂದು ವಿಷಲ್ ಹಾಕಿಸ್ತೀನಿ ಕುಕ್ಕರಲ್ಲಿ. ಆದರೆ ಏನು ಮಾಡೋದು, ದಪ್ಪಕ್ಕೇನಾದರೂ ಹಾಕ್ಬಿಟ್ರೆ ಆಮೇಲೆ ಬೇಬಿ ಅದನ್ನು ಸೆಪ್ರೇಟಾಗಿ ತೆಗೆದಿಟ್ಬಿಡ್ತಾಳೆ. ಸೊ ಅವಳಿಗೋಸ್ಕರನಾದರೂ ಅವಳು ಈ ಒಂದು ವೆಜಿಟೇಬಲ್ಸ್ನೆಲ್ಲ ಕನ್ಸ್ಯೂಮ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ನಾನು ಎಲ್ಲ ವೆಜಿಟೇಬಲ್ಸ್ನು ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳೋದು. ನೋಡಿ, ಎಲ್ಲ ಕಟ್ ಮಾಡಾಗಿದ್ಮೇಲೆ ಇಷ್ಟ ಆಗಿದೆ. ಏನು ಗೊತ್ತಾ, ಈ ಸಮ್ಮರ್ ಸೀಸನಲ್ಲಿ ಈ ಥರ ವಾಟರ್ ಕಂಟೆಂಟ್ ಜಾಸ್ತಿ ಇರೋ ವೆಜಿಟೇಬಲ್ಸ್ನ ನಾವು ರೆಗ್ಯುಲರ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿನೂ ಕೂಡ ಕೂಲಾಗಿರುತ್ತೆ. ಪ್ರತಿಯೊಂದಕ್ಕೂ ಮೆಡಿಸಿನ್ಸ್ ಮೇಲೆ ಡಿಪೆಂಡ್ ಆಗಿರಬಾರ್ದು. ನಾವು ಸ್ವಲ್ಪ ಥಿಂಕ್ ಮಾಡಬೇಕು, ಯಾವುದನ್ನು ತಿಂದರೆ ಬೆಸ್ಟು, ಯಾವ ಸೀಸನಲ್ಲಿ ಯಾವುದನ್ನು ಕನ್ಸ್ಯೂಮ್ ಮಾಡಬೇಕು, ನಮ್ಮ ಬಾಡಿನ ನಾವು ಯಾವ ಥರ ಇಟ್ಕೋಬೇಕು ಅನ್ನೋ ಒಂದು ಸಿಂಪಲ್ ನಾಲೆಡ್ಜ್. ಇದಕ್ಕೆಲ್ಲ ಏನು ಬಿಗ್ ಡಿಗ್ರಿನೇ ಬೇಕು ಅಂತ ಏನಿಲ್ಲ.
ಗಾಯ್ಸ್ ಬನ್ನಿ ವೆರಿ ಫಸ್ಟ್ ನಾವು ಮಸಾಲಾ ಪ್ರಿಪ್ರೇಷನ್ ಮಾಡ್ಕೊಬೇಕು. ಇದಕ್ಕೆ ಅಂತ ಹೇಳ್ಬಿಟ್ಟು ನಾನು ಒಂದು ಮೀಡಿಯಂ ಸೈಜ್ ಆನಿಯನ್ ತಗೊಂಡು ಅದನ್ನ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ನಾನು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಗಾಣದಿಂದ ತಕೊಂಡಿರುವಂತ ಒಂದು ಫ್ರೆಶ್ ಆಗಿರೋ ಆಯಿಲ್ ತುಂಬಾ ಇಂಪಾರ್ಟೆಂಟ್. ನಾವು ಯಾವುದನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅನ್ನೋ ಅವೇರ್ನೆಸ್ ನಮ್ಗೆ ಖಂಡಿತ ಇರಬೇಕು. ಸೊ ಈ ತರ ಹೆಲ್ದಿ ಆಗಿರೋ ಆಯಿಲ್ ನ 1 ಟೇಬಲ್ ಸ್ಪೂನ್ ಆಡ್ ಮಾಡ್ಕೊಂಡು ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಆನಿಯನ್ ಹಾಕೊಂಡು ಸ್ವಲ್ಪ ಪಿಂಕಿಶ್ ಬರೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾವೇ ಮನೇಲೆ ಪ್ರಿಪೇರ್ ಮಾಡ್ಕೊಂಡಿರೋ ಮಸಾಲೆ ಸಾಂಬಾರ್ ಪೌಡರ್ನ 2 ಟೇಬಲ್ ಸ್ಪೂನ್ ಆಗುವಷ್ಟು ಆಡ್ ಮಾಡ್ಕೊತಾ ಇದ್ದೀನಿ. ಇದನ್ನ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಇಟ್ಟರು ಸೀದೋಗ್ಬಿಡುತ್ತೆ, ಆಮೇಲೆ ಮಸಾಲಾ ಟೇಸ್ಟ್ ಬೇರೆ ಆಗ್ಬಿಡುತ್ತೆ. ಸೊ ವಿ ಮೇಕ್ ಶೂರ್ ಸಿಮ್ಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು. ಅದ್ರದ್ದು ಘಮ ಘಮ ವಾಸನೆ ಬಂತಾ ಇರುತ್ತೆ, ನೋಡ್ಕೊಂಡು ಆಫ್ ಮಾಡ್ಕೊಂಡು ಇದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಅದು ಇವಾಗ ತುಂಬಾ ಬಿಸಿ ಇದೆ, ಅದು ಆರಿದ್ಮೇಲೆ ಪೇಸ್ಟ್ ಮಾಡ್ಕೊತೀನಿ. ಪ್ಯಾರಲಲ್ಲಿ ನಾನು ಇವಾಗ ಸ್ಟವ್ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೊತಾ ಇದ್ದೀನಿ. ಆಯಿಲ್ ಎಲ್ಲ ಬಿಸಿ ಆಗಿದ್ಮೇಲೆ ಒಂದು ಹಾಫ್ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನ ಇದ್ರೊಳಗಡೆ ಹಾಕೊಂಡು ಇದನ್ನು ಪಿಂಕಿಶ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈ ಒಂದು ಗ್ರೇವಿ ಮಾಡೋದು ತುಂಬಾ ಈಸಿ, ಟೇಸ್ಟ್ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ. ನನ್ಗೆ ಈ ಸೋರೆಕಾಯಿ ಕುಂಬಳಕಾಯಿ ಜೊತೆ ತುಂಬಾ ಮೆಮೊರೀಸ್ ಇದೆ. ಏಕೆಂದ್ರೆ ಚಿಕ್ಕವರಿದ್ದಾಗೆಲ್ಲ ನಾವೇ ಬೆಳೀತಾ ಇದ್ವಿ. ಅವಾಗ ನಮ್ ಸ್ಕೂಲ್ ಟೀಚರ್ಸ್ಗೆಲ್ಲ ತಗೊಂಡೋಗಿ ಕೊಡ್ತಾ ಇದ್ವಿ. ತುಂಬಾ ಒಳ್ಳೆ ಮೆಮೊರೀಸ್ ಅದೆಲ್ಲ. ಗಾಯ್ಸ್ ನಮ್ಮೂರಲ್ಲಿ ನಮ್ಮ ಮನೆಯಲ್ಲಿ ಹಿತ್ಲು ಅಂತ ಇದೆ. ಅಲ್ಲಿ ನಾವು ದೊಡ್ಡ ದೊಡ್ಡ ಮರಗಳು ಬೇಲಿ ತರ ಬೆಳ್ಕೊಂಡ್ ಬಿಟ್ಟಿತ್ತು. ಅವಾಗ ಒಂದೊಂದು ಸೋರೆಕಾಯಿ ಎಷ್ಟೆಷ್ಟು ಉದ್ದ ಇತ್ತು ಅಂದ್ರೆ ತುಂಬಾ, ಮೋಸ್ಟ್ಲಿ ಅದು ನಮ್ ಬೇಬಿ ಅಷ್ಟು ಉದ್ದಾನೇ ಇತ್ತು ಅನ್ಸುತ್ತೆ. ಆ ತರ ಎಷ್ಟೊಂದು ಸೋರೆಕಾಯಿ ಎಲ್ಲ ಬೇಲಿ ಮೇಲೆಲ್ಲ ಬೆಳ್ಕೊಂಡು ಹೋಗ್ಬಿಡ್ತಾ ಇತ್ತು. ಅದನ್ನ ಕೀಳೋದಕ್ಕೂ ಆಗ್ತಾ ಇರ್ಲಿಲ್ಲ, ಅಷ್ಟು ಎತ್ತರದಲ್ಲಿ ಇರ್ತಾ ಇತ್ತು. ನೋಡಿ ಇವಾಗ ಆನಿಯನ್ ಎಲ್ಲ ಪಿಂಕಿಶ್ ಆಗಿತ್ತು. ಇದಕ್ಕೆ ಕಡಲೆಬೇಳೆ ಹಾಕೊಂಡು ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು, ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಅದಾಗಿದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಸೋರೆಕಾಯಿನೂ ಕೂಡ ಆಡ್ ಮಾಡ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದೊಂದ್ ಸ್ವಲ್ಪ ನೀರೆಲ್ಲ ಬಿಟ್ಕೊಂತಾ ಇರುತ್ತೆ, ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಮೇಲೆ ಗ್ರೇವಿ ತುಂಬಾ ಹೊಂದ್ಕೊಂಡಂಗೆ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನೀಟಾಗಿ ಫ್ರೈ ಮಾಡ್ಕೊಬೇಕು. ಈ ಕಡಲೆಬೇಳೆ ಮತ್ತೆ ಸೋರೆಕಾಯಿ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಅನ್ನಿಸ್ದಾಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಂತ ಖಾರದ ಪುಡಿ ಮತ್ತೆ ಆನಿಯನ್ ಪೇಸ್ಟ್ ನ ಇದಕ್ಕೆ ಆಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಬೇಕಾಗಿರುವಷ್ಟು ವಾಟರ್ನು ಕೂಡ ಆಡ್ ಮಾಡ್ಕೊಬೇಕು. ಇವಾಗ ಈ ಕಾಳು ಮತ್ತೆ ಈ ಸೋರೆಕಾಯಿ ಬೇಯೋದಿಕ್ಕೆ ಎಷ್ಟು ವಾಟರ್ ಬೇಕೋ ಅಷ್ಟನ್ನ ಆಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟ್ ನ ಹಾಕೊಬೇಕು. ಇವಾಗ್ಲೇನೆ ನಾನು ಕಲ್ಲುಪ್ಪನ್ನ ಆಡ್ ಮಾಡ್ಕೊತಾ ಇದ್ದೀನಿ. ಆರ್ಗ್ಯಾನಿಕ್ದು, ಇದು ತುಂಬಾ ಹೆಲ್ತ್ಗೆ ಒಳ್ಳೇದು. ಎಲ್ಲೆಲ್ಲಿ ಏನೇನು ಹೆಲ್ದಿಯಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅದನ್ನ ನಾವು ಅಲ್ಲಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊತಾ ಇರ್ಬೇಕು. ಈ ನೀರು ಮತ್ತೆ ಸಾಲ್ಟು ಎಲ್ಲ ಹಾಕೊಂಡಾಗಿದ್ಮೇಲೆ ಒಂದು ವಿಷಲ್ ಬರ್ಸ್ಕೋಬೇಕು. ಅದಕ್ಕೆ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವಾಗ ನಾನು ಮಸಾಲಾ ನಂಬರ್ 2 ನ ರೆಡಿ ಮಾಡ್ಕೊಳ್ಬೇಕು. ನೋಡಿ ಇದಕ್ಕೆ ಒಂದು ಮೀಡಿಯಂ ಸೈಜ್ ಟೊಮೆಟೊ, ಒಂದು ಬೆಳ್ಳುಳ್ಳಿ, ಮತ್ತೆ 4 ಲವಂಗ, ಒಂದ್ ಸ್ವಲ್ಪ ಚಕ್ಕೆ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನ ಒಂದೊಂದೇ ನಾನು ಜಾರ್ಗೆ ಆಡ್ ಮಾಡ್ಕೊತಾ ಇದ್ದೀನಿ. ನಾವು ಪ್ರತಿ ಮಸಾಲಾ ಸಾಂಬಾರ್ಗೆ ಏನು ಮಸಾಲೆ ಹಾಕೊಂತೀವೋ ಸೇಮ್ ಅದನ್ನೇ ಇವಾಗ್ಲೂ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದ್ ತೆಂಗಿನಕಾಯಿನಲ್ಲಿ ಒಂದು ಹೋಳಷ್ಟು ನಾನು ಕಾಯಿನ ತುರಿದಿಟ್ಕೊಂಡಿದ್ದೆ. ಆ ತೆಂಗಿನಕಾಯಿ ತುರಿನೂ ಕೂಡ ಇದಕ್ಕೆ ಆಡ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟನ್ನು ತುಂಬಾ ನೈಸ್ ಆಗಿ ಪೇಸ್ಟ್ ಮಾಡ್ಕೊಬೇಕು, ಸ್ವಲ್ಪ ವಾಟರ್ ಆಡ್ ಮಾಡ್ಕೊಂಡು. ಪೇಸ್ಟ್ ಎಲ್ಲ ರೆಡಿ ಆಯ್ತು. ಅಷ್ಟರಲ್ಲಿ ಈ ಕುಕ್ಕರ್ ಕೂಡ ವಿಷಲ್ ಹಾಕಿ ಅದನ್ನು ಕೂಡ ತಣ್ಣಗಾಗಿತ್ತು. ಇವಾಗ ತೆಗೆದು ನೋಡ್ತೀನಿ ಕಾಳು ಮತ್ತೆ ಸೋರೆಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆಕ್ಚುಲಿ ಇದಕ್ಕೆ ಒಂದೇ ವಿಷಲ್ ಸಾಕು. ಈ ಕಡಲೆಬೇಳೆ ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ಅಂಡ್ ಸೋರೆಕಾಯಿ ಕೂಡ ಇದು ಫುಲ್ಲಿ ವಾಟರಿ ವೆಜಿಟೇಬಲ್ಸ್ ಆಗಿರೋದ್ರಿಂದ ಒಂದೇ ವಿಷಲ್ ಸಾಕು ಇದಕ್ಕೆ.
ತುಂಬಾ ವಿಷಲ್ ಹಾಕ್ಸ್ಕೊಂಡ್ಬಿಟ್ಟು ಬೆಂದೋಗ್ಬಿಟ್ರೆ ಅದ್ರ ಟೇಸ್ಟೇ ಬೇರೆ ತರ ಆಗ್ಬಿಟ್ಟಿರುತ್ತೆ. ಸೊ ನಾನು ಒಂದೇ ವಿಷಲ್ನ ನಾನು ಪ್ರಿಫರ್ ಮಾಡ್ತೀನಿ. ಇದಾಗಿದ್ಮೇಲೆ ಮಸಾಲ ಆ್ಯಡ್ ಮಾಡಿದ್ಮೇಲೆ ಮತ್ತೆ ಕುದಿಸ್ಬೇಕಾಗಿರುತ್ತೆ. ಸೊ ಒಂದೇ ವಿಷಲ್ ಸಾಕಾಗುತ್ತೆ. ಇವಾಗ ಮಸಾಲ ನಂಬರ್ 2 ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಮಸಾಲ ಎಲ್ಲ ಆ್ಯಡ್ ಮಾಡಾಗಿದ್ಮೇಲೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಚೆಕ್ ಮಾಡ್ಕೊಬೇಕು. ನಮ್ಗೇನಿದ್ರು ವಾಟರ್ ಏನಾದರೂ ಬೇಕಿದ್ರೆ ಈ ಒಂದು ಟೈಮ್ನಲ್ಲಿ ವಾಟರ್ನ ಆ್ಯಡ್ ಮಾಡ್ಕೊಬೋದು. ಆ್ಯಂಡ್ ಸಾಲ್ಟ್ನು ಕೂಡ ಅಷ್ಟೇ, ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಸಾಲ್ಟ್ನು ಕೂಡ ಇವಾಗ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡೋದಕ್ಕೆ ಬಿಡಬೇಕು. ಇವಾಗ ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು. ಬಿಕಾಸ್ ಕಾಳು ಮತ್ತೆ ಸೋರೆಕಾಯಿ ಆಲ್ರೆಡಿ ಬಾಯ್ಲ್ ಆಗಿರುತ್ತೆ. ಇವಾಗ ಜಸ್ಟ್ ಮಸಾಲ ಇದಕ್ಕೆ ಹೊಂದ್ಕೊಬೇಕು ಅಷ್ಟೇ. ಗೈಸ್, ಡೆಫಿನೆಟ್ಲಿ ನೀವು ಇದನ್ನ ಟ್ರೈ ಮಾಡಲೇಬೇಕು. ತುಂಬಾ ಅಂದ್ರೆ ತುಂಬಾ ರುಚಿಯಾಗಿದೆ ಆ್ಯಂಡ್ ತುಂಬಾ ಒಳ್ಳೇದು ಕೂಡ ಇದು ಹೆಲ್ತ್ಗೆ. ಯಾವಾಗ್ಲೂ ಅದೇ ಕ್ಯಾರೆಟ್, ಬೀನೀಸ್, ಮೂಲಂಗಿ ಅಂತ ಅದೇ ವೆಜಿಟೇಬಲ್ಸ್ ಅಲ್ಲಿ ನಾವು ಸಿಕ್ಕಾಕೊಂಡಾಗಿರಬಾರ್ದು. ಯಾವಾಗ್ಲೂ ಎವ್ರಿ ವೀಕ್ ನ್ಯೂ ವೆಜಿಟೇಬಲ್ಸ್ ನ ನಾವು ಚೇಂಜ್ ಮಾಡ್ತಾನೆ ಇರಬೇಕು. ಈ ವೀಕು ನಾನು ತುಂಬಾ ಜಾಸ್ತಿ ವಾಟರಿ ಕಂಟೆಂಟ್ ಇರೋ ವೆಜಿಟೇಬಲ್ಸ್ನೇ ತಗೊಂಡಿದ್ದೀನಿ. ಬೂದ್ಗುಂಬಳಕಾಯಿ, ಸೋರೆಕಾಯಿ, ಹೀರೆಕಾಯಿ ಆ ಥರ. ಆ್ಯಂಡ್ ಕಲರಿಂಗ್ ವೆಜಿಟೇಬಲ್ಸ್ನ ಅಷ್ಟೇ ನಾನು ತುಂಬ ಫೋಕಸ್ ಮಾಡ್ತೀನಿ. ತುಂಬ ಅಂದರೆ ತುಂಬ ವೆಜಿಟೇಬಲ್ಸ್ ಬೇಕು ನನಗೆ. ಗೈಸ್, ಇಲ್ಲಿ ನೋಡಿ ಈ ಥರ ಗ್ರೇವಿ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನನ್ನ ಇಡ್ಲಿನೂ ಕೂಡ ರೆಡಿ ಆಗಿದೆ. ಇವತ್ತು ಇಡ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ. ಆ್ಯಕ್ಚುಲಿ ಇವಾಗ ಟೈಮು 11:30 11:45 ಆಗಿಬಿಟ್ಟಿತ್ತು. ನನಗಂತೂ ತುಂಬ ಹೊಟ್ಟೆ ಹಸಿತಾ ಇತ್ತು. ನಮ್ಮಮ್ಮ ಬೇರೆ ಊರಿಂದ ಬಂದಿದ್ರು. ಇವತ್ತು ಡೈರೆಕ್ಟ್ ನಮ್ಮ ಮನೆಗೆ ಬಂದ್ಬಿಟ್ಟಿದ್ರು. ಬಿಕಾಸ್ ರಾಗಿ ಹಿಟ್ಟು ಕೊಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ರು. ಆ್ಯಂಡ್ ನಮ್ಮ ಅಣ್ಣನ ಮಗಳು ಕೂಡ ಮನೇಲೇ ಇದ್ಲು. ಸೊ ಅದಕ್ಕೆ ಅವಳನ್ನು ಕರ್ಕೊಂಡು ಒಂದೇ ಸರಿ ಹೋಗೋಣ ಅಂದ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದಿದ್ರು. ನಾನು ಅವ್ರಿಗೆ ಬನ್ನಿ ಗ್ರೇವಿ ಟೇಸ್ಟ್ ಮಾಡಿ ಅಂತ ಕರೆದಿದ್ದೆ. ನಮ್ಮ ಅಮ್ಮಂಗೆ ಈ ಗ್ರೇವಿ ಎಲ್ಲ ತುಂಬ ಇಷ್ಟ. ಬಿಕಾಸ್ ಇದೆಲ್ಲ ಅವ್ರು ಮಾಡ್ತಿದ್ದ ಅಡುಗೆಗಳೇ ಅಲ್ವಾ. ಅದರಲ್ಲೂ ಅವ್ರಿಗೆ ಮಗಳು ಮಾಡೋದು ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಯಾವುದೇ ಹುಡುಗಿ ಆದರೂ ಅಷ್ಟೇ ಫಸ್ಟ್ ಅವ್ರ ಅಮ್ಮನ ಮನೆ ಅಡುಗೆನೇ ಅವಳು ಜಾಸ್ತಿ ಫಾಲೋ ಮಾಡೋದು. ಸೊ ಅದರಿಂದ ಅವರು ಜಾಸ್ತಿ ಮಗಳು ಮಾಡೋ ಅಡುಗೆನೇ ಇಷ್ಟಪಡ್ತಾರೆ. ಹಂಗಂತ ಸೊಸೆದಿರು ಮಾಡೋ ಅಡುಗೆ ಇಷ್ಟಪಡಲ್ಲ ಅಂತ ಅಲ್ಲ. ಬಟ್ ಅವ್ರ ಟೇಸ್ಟೂ ಇರುತ್ತೆ. ಬಟ್ ಮಗಳು ಮಾಡೋದು ಯಾಕೆ ಇಷ್ಟ ಅಂತಂದರೆ ಅವ್ರು ಮಾಡೋ ಒಂದು ಟೇಸ್ಟೇ ನಾವು ಫಾಲೋ ಮಾಡ್ತೀವಲ್ಲ, ಅದರಿಂದ. ನಮ್ಮ ಅತ್ತೆನೂ ಅಷ್ಟೇ ಅವ್ರ ಮಗಳು ಮಾಡೋ ಅಡುಗೆನ ಅವರು ತುಂಬ ಇಷ್ಟಪಡ್ತಾರೆ. ಇದೇ ಥರ ಎಲ್ಲ ತಿಂದಿರೋ ಅಷ್ಟೇ ಅವ್ರ ಮಕ್ಕಳು ಮಾಡೋವಂಥ ಅಡುಗೆನೇ ಫಸ್ಟ್ ಇಷ್ಟಪಡೋದು. ಇದರಿಂದ ಯಾರು ಏನು ಬೇಜಾರು ಮಾಡ್ಕೊಳ್ಳೋ ನೆಸೆಸಿಟಿ ಏನಿರೋದಿಲ್ಲ. ಇಟ್ಸ್ ಎ ನ್ಯಾಚುರಲ್ ಥಿಂಗ್. ನಮ್ಮಮ್ಮ ಬೆಳಿಗ್ಗೆ ಊರಿಂದ ಬಂದಾಗ ಅವ್ರ ಮನೆಯಲ್ಲೂ ಇಡ್ಲಿ ಮತ್ತು ಬಟಾಣಿ ವಿತ್ ಡಿಫ್ರೆಂಟ್ ವೆಜಿಟೇಬಲ್ಸ್ ಗ್ರೇವಿ ಜೊತೆ ಮಾಡ್ಕೊಂಡು ಬಂದಿದ್ರು. ಸೊ ಅದಕ್ಕೆ ಅವಾಗ ತಿನ್ನಲ್ಲ ಅಂತ ಹೇಳಿದ್ರು. ಆ್ಯಂಡ್ ಮಕ್ಕಳೆಲ್ಲ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು. ನಮ್ಮ ಬೇಬಿನೂ ಬಂದಮೇಲೆ ನಮ್ಮ ಬೇಬಿ ಮತ್ತು ನಮ್ಮ ತಿಮ್ಮು ನಮ್ಮಮ್ಮ ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂತಾ ಇದ್ದಾರೆ. ಬಿಕಾಸ್ ಆಫ್ ಯೂಟ್ಯೂಬ್ ಗೈಡ್ಲೈನ್ಸ್ ನಾನು ಮಕ್ಕಳುಗಳನ್ನ ತೋರಿಸ್ತಾ ಇಲ್ಲ. ನಮ್ಮಮ್ಮ ಅವರೆಲ್ಲ ಅಡುಗೆ ಮಾಡುವಾಗ ಅವ್ರಿಗೆ ಅಷ್ಟೊಂದೆಲ್ಲ ಏನು ನಾಲೆಡ್ಜ್ ಏನು ಇಲ್ಲ. ಸುಮ್ಮನೆ ರ್ಯಾಂಡಮ್ ಆಗಿ ಪಿಕ್ ಮಾಡಿಕೊಂಡು ವೆಜಿಟೇಬಲ್ಸ್, ಕಾಳು ಎಲ್ಲ ಮಾಡ್ತಾಯಿದ್ರು. ಇಷ್ಟೆಲ್ಲ ಅವ್ರಿಗೂ ಫೆಸಿಲಿಟೀಸು ನಾಲೆಡ್ಜ್ ಎಲ್ಲ ಇದ್ದಿದ್ರೆ ನಮಗೂ ಕೂಡ ಈ ಥರ ಒಂದು ಕರೆಕ್ಟಾಗಿ ತಿನ್ನಿಸ್ತಾ ಇದ್ರು. ನಾನು ಇಂಜಿನಿಯರಿಂಗ್ ಮಾಡೋ ತನಕನೂ ಅಷ್ಟೇ, ಮಾಡಾಗಿದ್ಮೇಲೂ ಅಷ್ಟೇ ನಾನು ಯಾವುದೇ ರೀತಿ ವೆಜಿಟೇಬಲ್ ಎಲ್ಲ ತಿಂತಾನೇ ಇರಲಿಲ್ಲ. ಚಿತ್ರಾನ್ನ ಮಾಡಿದ್ರು ತಲೆನೋವು, ಯಾವುದೇ ರೀತಿ ಗ್ರೇವಿ ಮಾಡಿದ್ರು ತಲೆನೋವು. ಎಲ್ಲನೂ ತೆಗೆದು ವೆಜಿಟೇಬಲ್ಸ್ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಬರೀ ಗ್ರೇವಿ ಅಷ್ಟೇ ತಿಂತಾ ಇದ್ದೆ. ನಮ್ಮಮ್ಮನೂ ಏನು ನನಗೆ ಅಭ್ಯಾಸನೂ ಮಾಡ್ತಾ ಇರಲಿಲ್ಲ. ಏನೋ ಅವರು ಒಳ್ಳೆಯದು ಅಂತ ಹೇಳ್ತಾನೂ ಇರಲಿಲ್ಲ. ಪಾಪ ಅವ್ರಿಗೆ ಅದೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ನನಗೂ ಅಷ್ಟೇ ನಾವು ಸ್ಕೂಲು ಕಾಲೇಜ್ಗೆಲ್ಲ ಹೋಗಬೇಕಾದಾಗ ಬರೀ ಓದೋದು ಅಷ್ಟೇ. ಯಾವುದೇ ರೀತಿ ಪ್ರಾಕ್ಟಿಕಲ್ ನಾಲೆಡ್ಜ್ ಎಲ್ಲ ಗೊತ್ತಾಗ್ತಾನೆ ಇರಲಿಲ್ಲ. ನಾವು ಯಾವಾಗಲೂ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಈ ಥರ ಒಂದು ಫುಡ್ ಸೈನ್ಸ್ ನಮಗೆ ಅರ್ಥ ಆಗಿಬಿಟ್ರೆ ಆಮೇಲೆ ನಮಗೆ ಅಡುಗೆ ಮಾಡೋದು ಕೂಡ ಏನೂ ತಲೆನೋವು ಅನಿಸೋದಿಲ್ಲ. ಯಾವಾಗಲೂ ನಾವು ಹೆಲ್ತ್ ಬೆನಿಫಿಟ್ಸ್ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತೀವಿ. ಸೊ ಅದೇ ಥರ ಇದು ಒಂದು ಗ್ರೇವಿ, ಇದರಿಂದ ಎಷ್ಟೊಂದು ಬೆನಿಫಿಟ್ಸ್ ಎಲ್ಲ ಇದೆ. ಸೊ ಅದನ್ನು ನಾವು ಕಾಂಬಿನೇಷನ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಬೋದು ನಮ್ಮ ಒಂದು ಫುಡ್ ರುಟೀನಲ್ಲಿ.
ಈ ಒಂದು ಸೋರೆಕಾಯಿನಲ್ಲಿ ತುಂಬಾ ತುಂಬಾ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇದೆ. ಮಕ್ಳಿಗಂತೂ ಇದು ತುಂಬಾ ತುಂಬಾ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಸೀಸನ್ ಟು ಸೀಸನ್ ವೆದರ್ ಚೇಂಜ್ ಆಗೋದ್ರಿಂದ ಅವ್ರಿಗೆ ಇಮ್ಯುನಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದನ್ನ ಸಪೋರ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಸೋರೆಕಾಯಿನಲ್ಲಿ ವಿಟಮಿನ್ ಸಿ ಇದೆ. ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಆ್ಯಂಡ್ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರೋದ್ರಿಂದ ಇದರಿಂದ ಒಂದು ಒಳ್ಳೆ ಎನರ್ಜಿ ಸಿಗುತ್ತೆ. ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ಗಂತೂ ಇದು ಆ್ಯಪ್ ಫಾರ್ ದ ಕಿಡ್ಸ್ ಅಂತಾನೆ ಹೇಳ್ಬೋದು. ಸೊ ಈ ತರ ಒಂದು ತರಕಾರಿನ ನಾವು ಚೂಸ್ ಮಾಡಿಕೊಂಡು ಕಾಂಬಿನೇಷನ್ ನಾವೇ ಪ್ರಿಪೇರ್ ಮಾಡಿಕೊಂಡು ಮಾಡೋದ್ರಿಂದ ಇದು ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಗುಡ್ ರಿಸಲ್ಟ್ಸ್ನ ನಾವು ನೋಡ್ಬೋದು. ಬರೀ ನಾವು ಮಾರ್ಕೆಟಿಂದ ಅಡ್ವರ್ಟೈಸಿಂಗ್ ಪೋಸ್ಟ್ ಮಾಡುವಂಥ ಒಂದು ಮಿಲ್ಕ್ ಪೌಡರ್ ಕಾಂಬಿನೇಷನ್ದು ಅದೆಲ್ಲ ಮಾಡೋದಕ್ಕಿಂತ ನಾವೇ ಮನೇಲಿ ಫ್ರಮ್ ದ ಸ್ಕ್ರ್ಯಾಚ್ ಪ್ರಿಪೇರ್ ಮಾಡಿಕೊಂಡು ಅದನ್ನು ಪ್ರೊವೈಡ್ ಮಾಡೋದ್ರಿಂದ ಮಕ್ಕಳಿಗೆ ಒಂದು ಗುಡ್ ಹೆಲ್ತ್ ಗುಡ್ ರಿಸಲ್ಟ್ನ ನಾವೇ ಅಬ್ಸರ್ವ್ ಮಾಡ್ಬೋದು. ಸೊ ಈ ಥರ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಥಿಂಗ್ಸ್ನ ಬಿಟ್ಬಿಟ್ಟು ನಾವೇ ಓನ್ ಟ್ರೈ ಮಾಡಿ ನಾವೇ ಒಂದು ಏನಂತ ಹೇಳ್ತಾರೆ, ನಾವೇ ಸ್ವಲ್ಪ R&D ಮಾಡಿ ನಾವೇ ಸ್ವಲ್ಪ ಅದ್ರದ್ದು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ಮಕ್ಕಳಿಗೆ ಈ ಥರ ಒಳ್ಳೆ ಒಳ್ಳೆ ಒಂದು ಫುಡ್ನ ನಾವು ಕೊಡಬೇಕಾಗುತ್ತೆ. ಆ್ಯಂಡ್ ಇಫ್ ಐ ಟಾಕ್ ಅಬೌಟ್ ಅನದರ್ ಥಿಂಗ್, ಇದರಲ್ಲಿ ಲಿಟಲ್ ವಿಟಮಿನ್ ಎ ಇರೋದ್ರಿಂದ ಇಟ್ ವಿಲ್ ಬಿ ಗುಡ್ ಫಾರ್ ವಿಷನ್ ಅಂತ ಹೇಳ್ಬೋದು. ಈ ಒಂದು ಸೋರೆಕಾಯಿನಲ್ಲಿ ತುಂಬ ಮಿನರಲ್ಸ್ ಕಂಟೆಂಟ್ ಇದೆ. ಸೊ ಕ್ಯಾಲ್ಶಿಯಂ ಅನ್ನೋದು ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ಬೋನ್ಸ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಐರನ್ ಇಟ್ ವಿಲ್ ಬಿ ಗುಡ್ ಫಾರ್ ಅನಿಮಿಯಾ. ಆ್ಯಂಡ್ ಪೊಟ್ಯಾಷಿಯಮ್ ಇರೋದ್ರಿಂದ ಇದು ಗುಡ್ ಫಾರ್ ಹಾರ್ಟ್ ಹೆಲ್ತ್ ಆ್ಯಂಡ್ ಮಸಲ್ ಫಂಕ್ಷನ್. ದೆನ್ ಮೆಗ್ನೀಷಿಯಮ್ ಈಸ್ ಗುಡ್ ಫಾರ್ ಓವರ್ ಆಲ್ ಗ್ರೋತ್ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಕಂಟೆಂಟ್ ಇರೋ ಒಂದು ಸೋರೆಕಾಯಿನ ನಾವು ನಮ್ಮ ಒಂದು ರುಟೀನಲ್ಲಿ ರೆಸಿಪಿನಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಮಕ್ಕಳ ಒಂದು ಗ್ರೋತ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದಿರುತ್ತೆ. ಇಷ್ಟೆಲ್ಲ ಗುಡ್ ಕಂಟೆಂಟ್ ಇರೋ ಈ ಸೋರೆಕಾಯಿ ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಹೇಳಿದ್ರೆ, ಇದು ಲೈಟ್ ಆಗಿರೋದ್ರಿಂದ ಈಸಿ ಟು ಡೈಜೆಸ್ಟ್ ಆ್ಯಂಡ್ 90 to 96% ಆಫ್ ವಾಟರ್ ಕಂಟೆಂಟ್ ಇರೋದ್ರಿಂದ ಅವರು ಕೀಪ್ ದೆಮ್ ಹೈಡ್ರೇಟೆಡ್. ಆ್ಯಂಡ್ ಇದನ್ನು ಅವರು ಕನ್ಸ್ಯೂಮ್ ಮಾಡೋದ್ರಿಂದ ಅವ್ರಿಗೆ ಕಾನ್ಸ್ಟಿಪೇಷನ್ ಅವಾಯ್ಡ್ ಆಗುತ್ತೆ, ಡೈಜೆಸ್ಟಿವ್ ಸಿಸ್ಟಮು ಇಂಪ್ರೂವ್ ಆಗುತ್ತೆ. ಗೈಸ್, ಹೇಗಿತ್ತು ಇವತ್ತಿನ ವಿಡಿಯೋ? ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಮೀಟ್ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬಾಯ್.